ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನೇತ್ರಾವತಿ ನದಿ ತಟದಲ್ಲಿ ಇಂದಿಗೆ ಶವ ಶೋಧ ಕಾರ್ಯಾಚರಣೆ ಅಂತ್ಯಗೊಂಡಿದೆ. ಆದರೆ ನಿನ್ನೆ ಕೇಸ್ಗೆ ಅತಿದೊಡ್ಡ ತಿರುವು ಕೊಟ್ಟಿದ್ದ ಅಸ್ಥಿಪಂಜರದ ರಹಸ್ಯ ಕೆದಕೋದಕ್ಕೆ ಎಸ್ಐಟಿ ಮುಂದಾಗಿದೆ. ಮಣಿಪಾಲ್ನ ಕೆಎಂಸಿ ಆಸ್ಪತ್ರೆಯ ಲ್ಯಾಬ್ನಲ್ಲಿ ವಿಧಿವಿಜ್ಞಾನ ತಜ್ಞರು ಪರಿಶೀಲನೆ ನಡೆಸಲಿದ್ದಾರೆ. ಇದೇ ವಿಚಾರವಾಗಿ TV9 ನಲ್ಲೂ ತಜ್ಞರು ವಿವರವಾದ ಮಾಹಿತಿ ಕೊಟ್ಟಿದ್ದಾರೆ. ಈಗ 6ನೇ ಪಾಯಿಂಟ್ ಅಲ್ಲಿ ಏನು ಮಹತ್ವದ ದಾಖಲೆ ಸಿಕ್ಕಿದೆ ಅದನ್ನು ಸುರಕ್ಷಿತವಾಗಿ ಇದು ಒಂದು ಹರಿತವಾದ ಆಯುಧದಿಂದ ತಲೆ ಬುರುಡೆಗೆ ಅಪ್ಪಳಿಸಿದಾಗ ಈ ರೀತಿಯಾದಂಥ ಒಂದು ಫ್ರಾಕ್ಚರ್ ಕಾಣ್ತದೆ. ಆರನೇ ಪಾಯಿಂಟ್, ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಶವಶೋಧದ ವೇಳೆ ಮಹತ್ವದ ತಿರುವು ಕೊಟ್ಟ ಪಾಯಿಂಟ್. ಇದೇ ಪಾಯಿಂಟ್ನಲ್ಲಿ ಮನುಷ್ಯನ ಪೂರ್ತಿ ಅಸ್ಥಿಪಂಜರವೇ ಸಿಕ್ಕಿದೆ. ಪತ್ತೆಯಾದ ಅಸ್ಥಿಪಂಜರವನ್ನ ನೇರವಾಗಿ ಅನಾಟೋಮಿಕಲ್ ಪೊಸಿಷನ್ನಲ್ಲಿ ಇಟ್ಟು ಮಹಜರು ಕಾರ್ಯ ನಡೆಸಲಾಗಿದೆ. 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಕ್ತು. ಆ ಒಂದು ಅಸ್ಥಿಪಂಜರದಲ್ಲಿ ಕೇವಲ 12 ಎಲುಬುಗಳು ಸಿಕ್ತು ಅನ್ನೋ ಮಾಹಿತಿ ಇದ್ದಿದ್ದಂಥದ್ದು. ಆದರೆ ಈಗ TV9ಗೆ ಎಕ್ಸ್ಕ್ಲೂಸಿವ್ ಆಗಿ SIT ಮೂಲಗಳಿಂದ ಮಾಹಿತಿ ಸಿಕ್ಕಿರೋಂತ ಹೇಳಿದರೆ ಕಂಪ್ಲೀಟ್ ಆಗಿ ಇಡೀ ಅಸ್ಥಿಪಂಜರ ಅಂದರೆ ಸಿಕ್ಕಿರೋಂಥದ್ದು ಅಂದರೆ ಆನೋಮೆಟಿಕಲ್ ಪೊಸಿಷನ್ ಅಂತ ಏನು ಹೇಳ್ತಾರೆ, ಆ ಒಂದು ಆನೋಮೆಟಿಕಲ್ ಪೊಸಿಷನ್ನಲ್ಲಿ ಆ ಒಂದು ಅಸ್ಥಿಪಂಜರದ ಮಹಜರು ಪ್ರಕ್ರಿಯೆಯನ್ನು ಸಂಜೆ ವೇಳೆಗೆ ಅಲ್ಲೇ ಮಾಡಲಾಯಿತು ಅನ್ನೋ ಪಕ್ಕ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಅಂದರೆ ಏನು ಆ ಒಂದು ಪಾಯಿಂಟ್ ನಂಬರ್ 6 ಇತ್ತು, ಆ 6 ಪಕ್ಕದಲ್ಲಿ ಈ ಒಂದು ಶೆಡ್ಗಳನ್ನೆಲ್ಲ ಹಾಕಿ ಅಂದರೆ ಮೇಲ್ಗಡೆ ಶೀಟ್ ಎಲ್ಲ ಹಾಕಿ ಅದನ್ನು ಸಂರಕ್ಷಿಸುವಂಥ ಕಾರ್ಯವನ್ನು ಮಾಡಿದ್ರು. ಅಲ್ಲಿ ಸ್ಪಾಟ್ ಮಾಜರನ್ನು ಮಾಡುವಂಥದ್ದು. ಆನೋಮೆಟಿಕಲ್ ಪೊಸಿಷನ್ ಅಂತ ಏನಂತ ಹೇಳಿದರೆ ಈಗ ಕೆಳಗಡೆ ಜೋಡಿಸುವಂಥದ್ದು ಅಂದರೆ ತಲೆಬುರುಡೆ, ಅದಾದ ನಂತರ ಏನು ಪಕ್ಕೆಲುಬುಗಳು, ಕೈ, ಕಾಲು, ತೊಡೆ, ಕಾಲು, ಈ ರೀತಿ ಒಂದು ಮನುಷ್ಯನ ಪೊಸಿಷನ್ ಹೇಗಿರುತ್ತೆ ಸೊ ಆ ರೀತಿ ಆನೋಮೆಟಿಕಲ್ ಪೊಸಿಷನ್ನಲ್ಲಿ ಈ ಒಂದು ಅಸ್ಥಿಪಂಜರವನ್ನು ಜೋಡಿಸಿ ಅದರ ಒಂದು ಫೋಟೋ ತೆಗೆದು ಮತ್ತು ಅದನ್ನು ಸ್ಪಾಟ್ ಮಾಜರನ್ನು ಮಾಡಿ ಅದನ್ನು ರೆಕಾರ್ಡನ್ನು ಮಾಡುವಂತಹ ಕಾರ್ಯವನ್ನು ಮಾಡಿದರು. ಅದಾದ ಬಳಿಕ ಅದನ್ನೆಲ್ಲವನ್ನು ಕೂಡ ಒಂದು ದೊಡ್ಡ ಬಕೆಟ್ನಲ್ಲಿ ತುಂಬಿಸಿ ಆ ಬಕೆಟ್ಗೆ ವೈಟ್ ಕಲರ್ ಬಟ್ಟೆಯನ್ನು ಹಾಕಿ ಅದಕ್ಕೆ ಸೀಲ್ ಹಾಕಿ ಅದನ್ನು ತಗೊಂಡು ಹೋಗಿರುವಂಥದ್ದು. ಹೀಗೆ ತೆಗೆದುಕೊಂಡು ಹೋಗಿರುವ ಮೂಳೆಗಳು, ತಲೆಬುರುಡೆ ಚೂರುಗಳು ಉಡುಪಿಯ ಮಣಿಪಾಲ್ ಆಸ್ಪತ್ರೆಗೆ ರವಾನೆಯಾಗಿವೆ. ಮೂಳೆಗಳು ಮಣಿಪಾಲ್ ಆಸ್ಪತ್ರೆಯ FSL ತಜ್ಞರ ಕೈ ಸೇರಿದ್ದು, ಪುರುಷರ ಮೂಳೆಗಳು, ಮಹಿಳೆಯದ್ದು, ಮೃತಪಟ್ಟಿರೋರ ಅಂದಾಜು ವರ್ಷ, ಸಾವಿನ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚಲು ವಿವಿಧ ಪರೀಕ್ಷೆಗಳನ್ನು ನಡೆಸಲಿದ್ದಾರೆ. ದೇಶದಲ್ಲಿಯೇ ಸಂಚಲನ ಮೂಡಿಸಿದ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ SIT ಅಧಿಕಾರಿಗಳು ಮಹತ್ವದ ದಾಖಲೆಯನ್ನು ಕಲೆ ಹಾಕಿರುವಂಥದ್ದು. ನಿನ್ನೆ 6ನೇ ಪಾಯಿಂಟ್ನಲ್ಲಿ ಶವ ಹೂತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಮೂಳೆಗಳು ಕೂಡ ಪತ್ತೆಯಾಗಿರುವಂಥದ್ದು. ಈಗ 6ನೇ ಪಾಯಿಂಟಲ್ಲಿ ಏನು ಮಹತ್ವದ ದಾಖಲೆ ಸಿಕ್ಕಿದೆ ಅದನ್ನು ಸುರಕ್ಷಿತವಾಗಿ ಒಂದು ಪರೀಕ್ಷೆ ಮಾಡುವ ಕೆಲಸ ಈ ತಜ್ಞರ ತಂಡಕ್ಕೆ ಇರುವಂಥದ್ದು. ಇನ್ನು ನಿನ್ನೆ ಸಿಕ್ಕಿರೋ ಅಸ್ಥಿಪಂಜರದ ಬಗ್ಗೆ TV9ಗೆ FSL ತಜ್ಞ ಡಾಕ್ಟರ್ ಚಂದ್ರಕಾಂತ್ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡಿದ್ದಾರೆ. 2-3 ದಿನಗಳಲ್ಲಿ FSL ತಜ್ಞರು ವರದಿ ಕೊಡ್ತಾರೆ. ಆದರೆ DNA ಟೆಸ್ಟ್ಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅಂದರು. ಅದ್ರ ಬಗ್ಗೆ ಏಜ್, ಸ್ಟೇಚರು, ಜೆಂಡರು ಈ ರೀತಿಯಾದಂಥ ಎಲ್ಲ ಮಾಹಿತಿಗಳನ್ನ ಅಲ್ಲಿ ನೀವು ಆಲ್ರೆಡಿ ಹೇಳಿರೋ ಪ್ರಕಾರ ಡಾಕ್ಟ್ರಿಗೆ ಕಳಿಸಿದ್ದಾರೆ, ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ಗೆ ಕಳಿಸಿರ್ತಾರೆ. ಸೊ ಅವರು ಅದನ್ನು ರಿಪೋರ್ಟ್ನ ಕೊಡಲಿಕ್ಕೆ 1-2 ದಿವಸದಲ್ಲಿ ರಿಪೋರ್ಟ್ನ ಅವರು ತಯಾರು ಮಾಡಿ ಕೊಡಲಿಕ್ಕೆ ಸಾಧ್ಯತೆ ಇದೆ. ಎಕ್ಸೆಪ್ಟ್ ಫಾರ್ DNA ವಿಚ್ ಶುಡ್ ಬಿ ಡನ್ ಫ್ರಮ್ ದ ಮಡಿವಾಳ ಲ್ಯಾಬ್, ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂತ ಹೇಳಿ ನನಗೆ ಅನಿಸುತ್ತೆ. ಬಟ್ ಇನ್ನು ಬೇರೆ ರೀತಿಯಾದಂಥ ವಿಚಾರಗಳನ್ನು ಎಲ್ಲನೂ ಕೂಡ ವೈದ್ಯರು ಅವರ ರಿಪೋರ್ಟ್ನಲ್ಲಿ ಬರೆದಿರ್ತಾರೆ ಅಂತ ನನಗನ್ಸುತ್ತೆ, ಬರೀತಾರೆ ಅನಿಸುತ್ತೆ. ಇಷ್ಟೇ ಅಲ್ಲ, ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆದಿದೆಯೋ ಇಲ್ಲವೋ ಅನ್ನೋದು ತಲೆಬುರುಡೆ ನೋಡಿದ್ರೆ ಗೊತ್ತಾಗುತ್ತೆ ಅಂತಾನು ವಿಧಿವಿಜ್ಞಾನ ತಜ್ಞರಾದ ಡಾಕ್ಟರ್ ಚಂದ್ರಕಾಂತ್ ಮಾಹಿತಿ ನೀಡಿದರು. ಎಕ್ಸಾಮಿನೇಷನ್, ಸೊ ಇಟ್ ಈಸ್ ಅ ಸೈಂಟಿಫಿಕ್ ವೇ ಆಫ್ ಡಿಸೆಕ್ಟಿಂಗ್ ದ ಬಾಡಿ. ಸೊ ಯಾರೇ ವೈದ್ಯರು ತಮ್ಮ ಮನಸೋ ಇಚ್ಛೆ ಅದನ್ನ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅದರ ಪ್ರಕಾರವಾಗಿ ಹೇಳೋದಾದರೆ ಅದನ್ನು ಒಂದು ನೀತಿ ವಿಧಾನಗಳಿದೆ. ಸೊ ಆ ವಿಧಾನದಲ್ಲಿ ಬಾಡಿನ ಡಿಸೆಕ್ಟ್ ಮಾಡಿರ್ತಾರೆ. ಸೊ ಈಗ ನಮ್ಮ ಅಸ್ಥಿಪಂಜರದಲ್ಲಿ ರಿಪ್ ಕೇಜ್ ಅಂತೀವಿ, ರಿಪ್ ಕೇಜ್ನ ನಾವು ಕಾಸ್ಟೋಕಾಂಡ್ರಲ್ ಜಂಕ್ಷನಲ್ಲಿ ಅದನ್ನು ಕಟ್ ಮಾಡಿರ್ತೀವಿ. ಸೊ ಅದಾದ ನಂತರ ತಲೆ ಬುರುಡೆನೂ ಕೂಡ ನಾವು ಈ ರೀತಿಯಾದ ಈ ತಲೆ ಬುರುಡೆ ಏನು ಚಿಪ್ ಇದೆ ಇದನ್ನು ತಲೆ ಚಿಪ್ಪು ಅಂತೇಳಿ ಹೇಳ್ತೀವಿ. ಸೊ ಅಥವಾ ವೋಲ್ಟ್ ಅಂತೇಳಿ ಕರಿತೀವಿ. ಇದು ವೋಲ್ಟ್ನ ಒಂದು
ನಿಖರವಾಗಿ ಕಟ್ ಮಾಡಿರ್ತಾರೆ. ಸೊ ಅಕಸ್ಮಾತ್ ಪೋಸ್ಟ್ ಮಾರ್ಟಮ್ ಆಗೇ ಇಲ್ಲ ಅಂತಂದರೆ ತಲೆ ಬುರುಡೆ ಇದೇ ರೂಪದಲ್ಲಿ ಅಲ್ಲಿ ಕಾಣಲಿಕ್ಕೆ ಒಂದು ಸಾಧ್ಯತೆ ಇದೆ, ಇದೇ ರೂಪದಲ್ಲಿ ತಲೆ ಬುರುಡೆ ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಅದೇ ರೀತಿ ಇದು ಒಂದು ಹರಿತವಾದ ಆಯುಧದಿಂದ ತಲೆ ಬುರುಡೆಗೆ ಅಪ್ಪಳಿಸಿದಾಗ ಈ ರೀತಿಯಾದಂಥ ಒಂದು ಫ್ರ್ಯಾಕ್ಚರ್ ಕಾಣ್ತದೆ. ಓಕೆ, ತಲೆಬುರುಡೆಗೆ ಗಾಯಗಳಾಗಿದ್ರೂ ಗೊತ್ತಾಗುತ್ತದೆ ಅಂತ ತಿಳಿಸಿರೋ ವಿಧಿವಿಜ್ಞಾನ ತಜ್ಞ ಚಂದ್ರಕಾಂತ್, ಗಾಯದ ಆಧಾರದ ಮೇಲೆ ರಿಪೋರ್ಟ್ ಕೊಡಲಾಗುತ್ತೆ ಅಂದರು. ಇದು ಆಂಟಿಮಾರ್ಟಮ್ ಅಂದರೆ ಸಾಯಕ್ಕೆ ಮುಂಚೆ ಆಗಿರೋವಂಥದ್ದ, ಸತ್ತ ನಂತರ ಆಗಿರೋದಂತಲೂ ಕೂಡ ನಾವು ಹೇಳ್ಬೋದು. ಯಾಕೆಂದರೆ ಜೀವ ಇರುವಾಗ ಪೆಟ್ಟಾಗಿದ್ದರೆ ಮನುಷ್ಯನಿಗೆ ಇಲ್ಲಿ ರಕ್ತಸ್ರಾವ ಆಗಿರುತ್ತೆ. ಈವನ್ ದೋ ಇಫ್ ಬ್ಲಡ್ ಸ್ಟೇನ್ಸ್ ಆರ್ ಪ್ರೆಸೆಂಟ್ ದೇರ್ ಇನ್ ದ ಫ್ರ್ಯಾಕ್ಚರ್ಡ್ ಸೈಟ್ ಅಥವಾ ಇಂಜೋರ್ಡ್ ಸೈಟಲ್ಲಿ ರಕ್ತ ಬ್ಲಡ್ ಕ್ಲಾಟ್ಸ್ ಇದ್ದರೆ ಅಥವಾ ಪುಡಿ ಆಗಿದ್ದರೆ ಅದನ್ನು ನಾವು ಈ ಸ್ಮಿಯರಲ್ಲಿ ಮಾಯಿಸ್ಟ್ ಸ್ವ್ಯಾಬ್ಸಲ್ಲಿ ಇದನ್ನು ತೆಗೆದು ಮತ್ತು ರಕ್ತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ನಾವು ಕೆಲವೊಂದು ಪರೀಕ್ಷೆಗಳನ್ನ ಇದೆ, ಅದನ್ನು ನಾವು ಮಾಡಬೇಕಾಗತ್ತೆ. ಬರೀ ಮೂಳೆಯಿಂದ ಅತ್ಯಾಚಾರ ಆಗಿದೆಯೋ ಅಥವಾ ಕತ್ತು ಹಿಸುಕಿ ಸಾಯಿಸಲಾಗಿದೆಯೋ ಅನ್ನೋದನ್ನ ಹೇಳಲು ಆಗಲ್ಲ ಅಂತ ಡಾಕ್ಟರ್ ಚಂದ್ರಕಾಂತ್ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಮೃತದೇಹ ಪತ್ತೆಯಾದ ಜಾಗದ ಮಣ್ಣು ಸಂಗ್ರಹದ ಮಹತ್ವದ ಬಗ್ಗೆಯೂ ವಿವರಿಸಿದ್ದಾರೆ. ಬರೀ ಮೂಳೆಯಿಂದ ರೇಪ್ ಆಗಿದೆ ಅಥವಾ ಇವ್ರನ್ನ ಕುತ್ತಿಗೆ ಹಿಸುಕಿ ಸಾಯಿಸಿರ್ಬೋದು ಅನ್ನೋದು ಹೇಳೋದು ಸಾಧ್ಯನೇ ಇಲ್ಲ. ಅದು ಮಣ್ಣು ಯಾಕೆ ಕಲೆಕ್ಟ್ ಮಾಡಬೇಕು ಅಂತೇಳಿ ಹೇಳಿದ್ರೆ, ಈಗ ನಾವು ಹೇಳಿದೆ ದೇಹದ ಮೇಲೆ 500 ಗ್ರಾಮು, ದೇಹದ ಕೆಳಗಡೆ 500 ಗ್ರಾಮು, ಮತ್ತು ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ 4 ಬಾಟ್ಲಲ್ಲಿ 500 ಗ್ರಾಮ್ ಕಲೆಕ್ಟ್ ಮಾಡ್ತೀವಿ. ಈಗ ಸಸ್ಪಿಷನ್ ಏನೋ ರೇಸ್ ಆಯಿತು ನಮಗೆ, ಯಾರೋ ಸಂಬಡಿ ಕ್ಲೇಮ್ಸ್ ದಟ್ ಇಲ್ಲ ಪಾಯ್ಸನಿಂಗ್ ಮಾಡಿರ್ಬೋದು ಅಂತೇಳಿ. ಕೆಲವೊಮ್ಮೆ ಹೆವಿ ಮೆಟಲ್ ಪಾಯ್ಸನ್ ಅಂತೇಳಿ ಹೇಳ್ತೀವಿ, ಆರ್ಸೆನಿಕ್ ಇರ್ಬೋದು, ಆ್ಯಂಟಿಮೋನಿ ಇರ್ಬೋದು. ಸೊ ಈ ಥರದಂಥ ಪಾಯ್ಸನ್ನು ಈ ಮೂಳೆನಲ್ಲಿ ಕಂಡಾಗ ಅನಾಲಿಟಿಕಲ್ ಸ್ಟಡೀಸ್ ಮಾಡ್ತಾರೆ FSLನಲ್ಲಿ. ಧರ್ಮಸ್ಥಳದಲ್ಲಿ ಸಿಕ್ಕ ಅಸ್ಥಿಪಂಜರ ರಹಸ್ಯದ ಬಗ್ಗೆ ಎಲ್ಲರಿಗೂ ತೀವ್ರ ಕುತೂಹಲ ಹುಟ್ಟಿಸಿದೆ. ಪ್ರಕ್ರಿಯೆ ಹೇಗೆ ನಡೆಯುತ್ತೆ, FSL ವರದಿ ಏನಾಗುತ್ತೆ, ಸಂತ್ರಸ್ತರ ಕುಟುಂಬದ ಪತ್ತೆ ಹೇಗಾಗುತ್ತೆ ಅನ್ನೋ ಕುತೂಹಲಕ್ಕೆ ಶೀಘ್ರದಲ್ಲೇ ತೆರೆ ಬೀಳೋ ಸಾಧ್ಯತೆ ಇದೆ. ಪೃಥ್ವಿ ಜೊತೆ ಅಶೋಕ್, TV9 ಮಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH